ನಮಸ್ತೆ ಕರ್ನಾಟಕ. ಎಲ್ಲ ಹೇಗಿದ್ದೀರಿ? ಚೆನ್ನಾಗಿದ್ದೀರಿ ಅಂತ ನಂಬಿದ್ದೀನಿ ರಾಯರ ದಯದಿಂದ. ಹಾಗೆ ತಾಯಿ ಮಂಚಾಲಮ್ಮನನ್ನು, ತಾಯಿ ಮಾರಿಕಾಂಬೆಯನ್ನು, ಆರಾಧ್ಯರನ್ನು ಸ್ಮರಣೆ ಮಾಡ್ತಾ ನಾನಿವತ್ತು ನನ್ನ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಇವತ್ತಿನ ಕಾರ್ಯಕ್ರಮದಲ್ಲಿ ಬಹುಶಃ ನಿಮಗೆಲ್ಲರಿಗೂ ಗೊತ್ತಿರುವಂತಹ ವಿಷಯನೇ ನಾನಿವತ್ತು ನಿಮಗೆ ಹೇಳಲಿಕ್ಕೆ ಬಂದಿದ್ದೀನಿ. ಹೇಳಬೇಕು ಅನ್ನಿಸ್ತಾ ಇದೆ. ತುಂಬ ಜನ ತಾಯಂದಿರಿಗೆ ಇದು ಗೊತ್ತಾಗಲಿ ಅನ್ನೋ ಕಾರಣಕ್ಕೆ, ಗೊತ್ತಿದೆ, ಗೊತ್ತಿಲ್ಲ ಅಂತಲ್ಲ, ಗೊತ್ತಿದೆ, ಆದರೂ ನನ್ನದೊಂದು ಕಿವಿ ಮಾತು. ಹಾಗಾದರೆ ಏನು ಆ ವಿಷಯ? ಈಗ ಒಂದು ವಾರದ ಹಿಂದೆ ನಡೆದಂಥ ವಿಷಯ ಎಲ್ಲ ನ್ಯೂಸಲ್ಲೂ ಬಂದಿದೆ. ಮಗುವನ್ನು ಬಾತ್ರೂಮಲ್ಲಿ ಹಾಕ್ಕೊಂಡು ಅದಕ್ಕೆ ಹಿಂಸೆ ಮಾಡಿದಂಥ ಸನ್ನಿವೇಶಗಳು. ಹಾಗಾದರೆ ಆ ಮಗುವಿಗೆ ಆವತ್ತೇ ಒಂದೇ ದಿನ ಅದು ಹಿಂಸೆ ಆಗಿಲ್ಲ ಅಂದ ಮೇಲೆ ಆ ಮಗು ಮನೆಯಲ್ಲಿ ಆ ಭಯದ ವಾತಾವರಣವನ್ನು ವ್ಯಕ್ತಪಡಿಸಿರಬೇಕು. ಆದರೆ ಗಡಿಬಿಡಿಯ ವಾತಾವರಣದಲ್ಲಿ, ಗಡಿಬಿಡಿ ಕೆಲಸಕ್ಕೆ ಹೋಗುವಂದಿದ್ರಲ್ಲಿ ತಂದೆ ತಾಯಿಗಳು ಅದರ ಬಗ್ಗೆ ನಿಗಾ ಕೊಡದೇ ಇರಬಹುದೇನೋ ಅನ್ನೋದು ನನ್ನ ಒಂದು ತಿಳುವಳಿಕೆ. ಯಾಕಂದರೆ ಮಗು ಬೇರೆ ಯಾರೋ ಆ ಮಗುವನ್ನು ಒಂದು ದಿನ ಹೆದರಿಸಿದ್ರೆ ಸರಿ, ಅದು ಬಹುಶಃ ಒಂದೇ ದಿನದ ಭಯ ಅಲ್ಲ, ಅದು ಆಗಿದೆ. ಆ ಮಗು ಮನೆಯಲ್ಲೂ ಸಹಿತ ಅದನ್ನ ತೋರ್ಪಡಿಸಿರಬಹುದು. ಬಾಯಿ ಬಿಟ್ಟು ಹೇಳೋಕ್ಕಾಗದೇ ಇದ್ದರೂ ಸ್ಕೂಲಿಗೆ ಹೋಗಲ್ಲ, ನನಗೆ ಹಾಗೆ, ನನಗೆ ಹಿಂಗೆ ಏನಾದರೂ ಅಂದಿರಬಹುದೇನೋ ಅಂದೇ ಇರುತ್ತೆ. ಯಾಕಂದರೆ ಆ ಮಗು ರಾತ್ರಿ ಆರಾಮ ಮಲಗುತ್ತೆ, ಬೆಳಿಗ್ಗೆ ಹೇಳುವಾಗ ಭಯ ಆಗುತ್ತೆ, ನನಗೆ ಅಲ್ಲಿ ತೊಂದರೆಯನ್ನು ಕೊಡ್ತಾ ಇದ್ದಾರೆ ಅಂತ. ಅದಕ್ಕೆ ನಾನು ಹೇಳ್ತಾ ಇರೋದು, ತಂದೆ ತಾಯಿಗಳು, ಹೆಚ್ಚಾಗಿ ತಾಯಿ ಮಗುವಿಗೆ ಸ್ವಲ್ಪ ಟೈಮ್ ಕೊಡಿ. 1 ತಾಸಾದರೂ ಆ ಮಗುವಿಗೆ ಟೈಮ್ ಕೊಡಿ. ಯಾಕಂದರೆ ಆ ಮಗು ನಿಮ್ಮ ಜೊತೆ ಇರೋದು ಎಷ್ಟೊತ್ತು ಗೊತ್ತಾ? ಅಂಗನವಾಡಿ ಅಥವಾ ಬೇಬಿ ಕೇರು ಅಥವಾ LKG UKGಯಲ್ಲಿ ಮಕ್ಕಳು ಅವ್ರ ಜೊತೆ 5-6 ತಾಸು ಇರ್ತಾರೆ. ಅಂಗನವಾಡಿಯಲ್ಲಂತೂ ಜಾಸ್ತಿ ಇರ್ತಾರೆ ಮತ್ತು. ಆದರೆ ನಿಮ್ಮ ಮನೆಗೆ ನೀವು ಬಂದು ಮುಟ್ಟೋಷ್ಟೊತ್ತಿಗೆ ಸಂಜೆ ಆಗಿರುತ್ತೆ, ನಿಮ್ಮ ಡ್ಯೂಟಿ ಎಲ್ಲ ಮುಗಿಸಿ ಬರುವಾಗ. ಆಗ ಆ ಮಗುವಿನ ಜೊತೆ ನೀವು ಎಷ್ಟೊತ್ತು ಇರ್ತೀರಾ ಲೆಕ್ಕ ಹಾಕಿ. ಯಾಕಂದರೆ ಮನೇಲಿ ಕೆಲಸ ಇರುತ್ತೆ ನಿಮ್ಮದು. ಆ ಸ್ಕೂಲಿಗೆ ಹೋಗಿ ಬಂದಿರೋ ಮಗುವಿಗೆ ಟೈಮು ಕೊಡುವಷ್ಟು ಪುರುಸೊತ್ತು ನಮಗಿರೋದಿಲ್ಲ. ಆದರೆ ಆ ಮಗುವನ್ನು ಕುಳಿಸ್ಕೊಂಡು ಒಂದೇ 1 ತಾಸು ಆ ಮಗುವಿಗೆ ಟೈಮ್ ಕೊಡಿ. ಟೈಮ್ ಕೊಟ್ಟು ದಿನಚರಿಯನ್ನು ಆ ಮಗುವಿನ ಹತ್ರ ಕೇಳಿ, ಏನಾಗಿದೆ ಅಲ್ಲಿ, ಏನು ಮಾಡ್ತಾ ಇದ್ದಾರೆ, ನೀನು ಓದ್ಯಾ, ಬರ್ದ್ಯಾ, ಡ್ಯಾನ್ಸ್ ಮಾಡಿದ್ಯಾ, ಅಥವಾ ನಿನಗೆ ಹೊಡೆದ್ರಾ, ನಿನಗೆ ಬೈದ್ರಾ, ಕೇಳಿ. ಅದು ಯಾಕೆ ಬೈದರು, ಯಾಕೆ ಹೊಡೆದ್ರು, ಯಾಕೆ ನಡೀತು ಅನ್ನೋದು ಆಮೇಲಿನ ವಿಷಯ. ಆದರೆ ಆ ಮಗುವಿಗೆ ಒಂದು ಪ್ರೀತಿಯನ್ನು ಕೊಟ್ಟು, ಒಂದು ಮುತ್ತನ್ನು ಕೊಟ್ಟು, ನಾನಿದ್ದೀನಿ ಅನ್ನೋ ಭರವಸೆಯನ್ನು ಆ ಮಗುವಿಗೆ ಕೊಡಿ. ಈಗಿನ ಕಾಲ ಏನಾಗ್ಬಿಟ್ಟಿದೆ ಗೊತ್ತಾ? ಗಡಿಬಿಡಿಯಾಗಿ ಹೇಳಬೇಕು, ಓಡಬೇಕು, ಸ್ಕೂಲಿಗೆ ಮಕ್ಕಳು ಸ್ಕೂಲಿಗೆ ಕಳಿಸ್ಕೊಡ್ಬೇಕು, ನಾವು ಡ್ಯೂಟಿಗೆ ಹೋಗಬೇಕು, ಇಷ್ಟೇ. ಸಂಜೆ ಬರಬೇಕು, ಮನೇಲಿ ಕೆಲಸ ಇದೆ, ಪಾತ್ರೆ ಇದೆ, ಪಗಡೆ ಇದೆ, ಅದಾದೆ ಇದಾದೆ ಅಂದೇಳಿ ಇದು ಮಾಡಿಬಿಡ್ಬೇಕು. ಆವಾಗ ಮಕ್ಕಳಿಗೆ ಟೈಮ್ ಕೊಡ್ತೀವಿ. ಆ ಮಗು ಎಷ್ಟು ನೋವು ಅನುಭವಿಸಿರ್ಬೋದು ಅಲ್ವಾ? ಬೆಳಿಗ್ಗೆಯಿಂದ ಬಿಟ್ಟು ಹೋಗ್ತೀವಿ ನಿಜ, ಸ್ಕೂಲಿಗೋ, ಅಂಗನವಾಡಿಗೋ, LKG UKGಗೋ ಬಿಟ್ಟು ಹೋಗ್ತೀವಿ. ಆದರೆ ಆ ಮಗುಗೆ ಪಾಪ ಏನೂ ತಾಯಿ ಹತ್ರ ಹೇಳಬೇಕು ಅಂತ ಅನಿಸುತ್ತೆ. ಆದರೆ ತಾಯಿ ಗಡಿಬಿಡಿ, ಅಯ್ಯೋ ನನ್ನ ಕೆಲಸ ಇದೆ ಎಂದು ಗಡಿಬಿಡಿ. ಆ ಗಡಿಬಿಡಿಯಲ್ಲೂ ಆ ಮಕ್ಕಳಿಗೆ ಒಂದು ಅರ್ಧ ತಾಸು ಟೈಮ್ ಕೊಡಿ. ಆ ಟೈಮ್ ಕೊಟ್ಟಾಗ ಆ ಮಗು ಹತ್ರ ಕೇಳಿದಾಗ ಬಹುಶಃ ಆ ಮಗು ಏನಾದರೂ ನೋವಾಗಿದ್ದಿದ್ರೆ ಖಂಡಿತ ನಿಮ್ಗೆ ಹೇಳುತ್ತೆ. 1 ದಿವಸ ಹೇಳಲ್ಲ, 2ನೇ ದಿವಸ ಮುದ್ದು ಮಾಡಿದರೆ ಹೇಳುತ್ತೆ. ಆ ಮಗು ಖಂಡಿತವಾಗಿಯೂ ಹೇಳುತ್ತೆ, ನನಗೇನಲ್ಲಿ ತೊಂದರೆ ಕೊಡ್ತಾ ಇದ್ದಾರೆ, ನನಗೇನು ಹಿಂಸೆ ಆಗ್ತದೆ. ನಾವು ಹೇಳುವ ರೀತಿ ಅದಕ್ಕೆ ಹೇಳಕ್ಕೆ ಬರದೇ ಇದ್ದರೂ ಏನೋ ಒಂಥರ ಸೂಕ್ಷ್ಮವನ್ನು ಆ ಮಗು ಕೊಡುತ್ತೆ. ದಯವಿಟ್ಟು ತಾಯಂದಿರು ಆ ಮಕ್ಕಳಿಗೆ ಸ್ವಲ್ಪ ಟೈಮ್ ಕೊಡಿ. ಆ ಮಕ್ಕಳು ಇರೋದು ಯಾರ ಜೊತೆ? ಬೆಳಿಗ್ಗೆ 9:30 ಸಂಜೆ 4 ಗಂಟೆ ತನಕ ಆ ಮಕ್ಕಳು ಇರೋದು ಅಂಗನವಾಡಿಯವರಾಗಿ ಹೇಳ್ತಾ ಇದ್ದಾರೆ ನಮ್ಮ ಜೊತೆ ಇರುವಂಥ ಮಗು ಮನೆಯಲ್ಲಿ ಏನಾಗುತ್ತೆ ಅದು ನಮಗೆ ಬಂದು ಹೇಳುತ್ತೆ. ಅಕ್ಕೋರೆ ನನಗೆ ಅಮ್ಮ ಹೊಡೆದ್ರು, ಅಕ್ಕೋರೆ ನನಗೆ ಅಪ್ಪ ಹೊಡೆದ್ರು. ಯಾಕೆ ಹೊಡೆದ್ರು ನಿನಗೆ? ಸುಮ್ಮನೆ ಹೊಡಿತಾರಾ? ನೀನು ತುಂಬ ಕಿಲಾಡಿ ಇದ್ದೆ ಬಿಡೆ. ಇದು ನಾನೇ ಕೇಳುವಂಥದ್ದು. ಏನು ಮಾಡಿದೆ? ಇಲ್ಲ ಅಕ್ಕೋರೆ, ನನ್ನ ಮೊಬೈಲ್ ಹೊಡೆದಾಗ್ದೆ. ಅದಕ್ಕೆ ಹೊಡಿದೇ ಇರ್ತಾರೆ, ನಿಂಗೆ ತಪ್ಪಲ್ವಾ ನೀನು ಮಾಡ್ತಾ ಇರೋದು? ಮೊಬೈಲಿಗೆ ಎಷ್ಟು ರೇಟು ಈಗ? ಮೊಬೈಲ್ ಯಾಕೆ ಮುಟ್ಟಬೇಡ ಅಂತ ಹೇಳಿದ್ನಲ್ವಾ? ಯಾಕೆ ಮೊಬೈಲ್ ಮುಟ್ಟಿದೆ ನೀನು? ಯಾಕೆ ಮೊಬೈಲ್ ಹೊಡೆದೆ?
ಅದು ತಪ್ಪಲ್ವಾ ನಿಮ್ಮದು ಅಂತ ಆ ಮಗುವಿಗೆ ಹೇಳಿದಾಗ, ನಾಳೆ ಅದು ಮೊಬೈಲ್ ಮುಟ್ಟುತ್ತೋ ಬಿಡುತ್ತೋ ಗೊತ್ತಿಲ್ಲ, ಆ ಹೊತ್ತಿಗೆ ಒಂದು ಕ್ಷಣಕ್ಕೆ ಆ ಮಗುವಿಗೆ ಅನಿಸೋದೇನೆಂದರೆ ನನ್ನ ಜೊತೆ ನನ್ನ ಟೀಚರ್ ಇದ್ದಾರೆ ಅನ್ನೋ ಧೈರ್ಯ. ಆ ಧೈರ್ಯದ ಮೇಲೆ ಆ ಮಗು ಬಂದು ನಮ್ಮ ಹತ್ರ ಹೇಳೋದು ಅಲ್ವಾ. ನೋಡಿ, ಮಕ್ಕಳನ್ನು ಅರ್ಥ ಮಾಡ್ಕೊಳ್ಳಿ ನೀವು. ತುಂಬ ಮಕ್ಕಳಿದ್ದಾಗ ಮಕ್ಕಳು ಹೊಡ್ಕೋತಾರೆ. ಹೊಡೆದ ತಕ್ಷಣ ಪೆಟ್ಟು ರುಚಿಯಾದವರು ಏನು ಬಂದು ಹೇಳ್ತಾರೆ, ಅಕ್ಕೋರೆ ನನಗೆ ಹೊಡೆದ ನನಗೆ ನೋವಾಗ್ತಾ ಇದೆ ಅಂತ. ಆಗ ಆ ಮಗುವಿಗೆ ತೃಪ್ತಿ ಆಗೋದು ಯಾವಾಗ ಗೊತ್ತಾ? ನಾವು ಆ ಮಗುವಿಗೆ ಹೊಡೆದು ನಾಟಕ ಮಾಡಿದ್ರೆ ಮಾತ್ರ ಆ ಮಗುವಿಗೆ ತೃಪ್ತಿ. ನಾವು ಬೆನ್ನ ಮೇಲೆ ನಮ್ಮ ಇನ್ನೊಂದು ಕೈಯನ್ನು ಇಟ್ಕೊಂಡು ಇನ್ನೊಂದು ಕೈಯಲ್ಲಿ ಹೊಡಿತೀವಿ, ಆದರೆ ಆ ಮಗುಗದು ಗೊತ್ತಿರಲ್ಲ. ಆ ಮಗು ಏನು ಮಾಡುತ್ತೆ, ಅಕ್ಕೋರು ಹೊಡೆದು ಬಿಟ್ರು ನೋಡ್ದಾ, ನೀ ನನಗೇನಾದ್ರು ಮಾಡ್ತೀಯಾ, ಹಿಂಗೆ ಹೇಳ್ಕೊಡ್ತೀನಿ ನೋಡಿ ನಿನಗೆ, ಹಿಂಗೆ ಹೊಡಿತಾರೆ ನೋಡು ಅಕ್ಕೋರು ಅಂತ. ಅಂದರೆ ಅದಕ್ಕೊಂದು ಧೈರ್ಯ, ನನಗೆ ಅವ ಹೊಡೆದಿದ್ದಾನೆ ಆದರೆ ಅಕ್ಕೋರು ಅವನಿಗೆ ಹೊಡಿತಾರೆ, ನನ್ನನ್ನು ಸೇವ್ ಮಾಡ್ತಾರೆ ಅಂತ. ನಾವು ನಾಟಕ ಮಾಡ್ತಾ ಇರೋದು ಆ ಮಗು ಗೊತ್ತಾಗಲ್ಲ. ಅದಕ್ಕೆ ನಾನು ಹೇಳ್ತಾ ಇರೋದು, ಮಕ್ಕಳಿಗೆ ಟೈಮ್ ಕೊಡಿ. ನೀವು ನೋಡಿ, ಒಂದು ವಿಷಯ ಹೇಳ್ತೀನಿ, ಬೇಬಿ ಕೇರಲ್ಲಿ ಹಾಕ್ತಿರೋ, ಮತ್ತೊಂದರಲ್ಲಿ ಹಾಕ್ತಿರೋ, ಮಗ್ದೊಂದರಲ್ಲಿ ಹಾಕ್ತಿರೋ, ಎಲ್ಲಿ ಹಾಕ್ತಿರೋ ಗೊತ್ತಿಲ್ಲ. ಆದರೆ ಯಾವಾಗೂ ಅರ್ಥ ಮಾಡ್ಕೊಳ್ಳಿ, ನಾವು ತುಪ್ಪದಲ್ಲೇ ಬೇಯಿಸಿ ಮಕ್ಕಳಿಗೆ ಕೈ ತುತ್ತು ಕೊಟ್ಟರೂ ಸಹಿತ ಆ ಮಕ್ಕಳಿಗೆ ನಾವೆಷ್ಟಂದರೂ ಹೆಲ್ಪರೇ, ನಾವೆಷ್ಟಂದರೂ ಟೀಚರೇ. ತಾಯಿ ಆಗೋಕ್ಕಾಗಲ್ಲ, ನೆನಪಿರಲಿ, ಖಂಡಿತ ತಾಯಿ ಆಗೋಕ್ಕಾಗಲ್ಲ. ತಾಯಿನೇ. ಅದನ್ನು ಅರ್ಥ ಮಾಡ್ಕೊಳ್ಳಿ ಮೊದಲು. ಯಾಕೆ ಹೇಳ್ತೀನಿ ಗೊತ್ತಾ, ನಾನು ಬೆಳಿಗ್ಗೆ 9:30 ಅವ್ರು ಬಿಟ್ಟಾಕಿ ಹೋದರೆ ಸಂಜೆ 3:30, 3:45, 4 ಗಂಟೆ ತನಕ ನಮ್ಮ ಜೊತೆಗೆ ಇರ್ತಾರೆ. ಸಣ್ಣ ಮಗು ಆದರೆ ಪಾಪ 3:45 ಅಂದ್ರೆ ಹೋಗಿಬಿಡ್ತಾವೆ. ಯಾಕಂದರೆ ಅವಕ್ಕೇನೋ ತಾಯಿಯನ್ನು ನೋಡೋ ಆಸೆ, ಅಥವಾ ಮನೆಯಲ್ಲೂ ಕೆಲವರಿಗಿರುತ್ತೆ, ನನ್ನ ಮಗುನ ಹೋಗಿ ಬೇಗ ಕರ್ಕೊಬರ್ಬೇಕು ಅಂತ. ಇಲ್ಲ, ಕಾಳಜಿ ಇಲ್ಲ ಅಂತ ಹೇಳ್ತಾ ಇಲ್ಲ ನಾನು. ಅಲ್ಲಿ ಏನಾಗಿದೆ ಅನ್ನೋ ತಿಳ್ಕೊಳ್ಳಿ ಅಂತ. ಎಷ್ಟು ಪ್ರೀತಿಯಿಂದ ಇರ್ತೀವಿ, ಎಷ್ಟು ಮುದ್ದು ಮಾಡ್ತೀವಿ, ಕೈ ತುತ್ತು ಕೊಡ್ತೀವಿ, ಆದರೆ ಅದೇ ತಾಯಿ ಬಂದು ಎದುರು ನಿಂತಾಗ ಆ ಮಗುವಿನ ಮುಖದಲ್ಲಿರುವ ಆ ನಗು ಇದೆ ನೋಡು, ಅದು ಬೇರೆ. ನಮ್ಮಲ್ಲಿ ನಗ್ತಾ ಇರೋ ರೀತಿ ಬೇರೆ, ಆದರೆ ತಾಯಿಯನ್ನು ನೋಡಿದ ತಕ್ಷಣ ಆಗುವ ಆ ನಗುವಲ್ಲಿ ನಗು ಇದೆಯಲ್ಲ, ಅದು ಬೇರೆ ರೀತಿ. ಅಂದರೆ ಇಲ್ಲಿ ನಾವು ಏನು ಮಾಡಿದ್ರೂ ಅವ್ರಿಗಿಲ್ಲ, ಹೆತ್ತವಳನ್ನು ನೋಡಿದ ತಕ್ಷಣ ಮಕ್ಕಳು ಓಡೋದು ಯಾಕೆ, ಇಷ್ಟೊತ್ತಂಗ ಸ್ಕೂಲಲ್ಲಿದ್ದೀನಿ, ಸೇವ್ ಮಾಡ್ತಾ ಇದ್ದಾರೆ, ನನ್ನ ಮಮ್ಮ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂತ. ಹಾಗೆ ಕರ್ಕೊಂಡು ಹೋಗಬೇಡಿ. ಕರ್ಕೊಂಡು ಹೋದವ್ರು ವಿಚಾರಿಸಿ, ಏನು ತಿಂದೆ ಮಗನೇ, ಏನು ಬರೆದೆ, ಡ್ಯಾನ್ಸ್ ಮಾಡಿದ್ಯಾ, ವ್ಯಾಯಾಮ ಮಾಡಿದ್ಯಾ, ಅಕ್ಕೋರು ನಿಂಗೇನಾದರೂ ಹೊಡೆದ್ರಾ, ಅಥವಾ ನೀನು ಯಾರಿಗಾರು ಹೊಡೆದ್ಯಾ ಅನ್ನೋದನ್ನು ಕೇಳಿ. ಕೆಲವು ಮಕ್ಕಳು ಸುಳ್ಳು ಹೇಳ್ತಾರೆ ಬಿಡಿ, ಅದೆಂತ ಮಾಡೋಕ್ಕಾಗಲ್ಲ. ಅದಕ್ಕಲ್ಲ, ಸುಳ್ಳು ಹೇಳ್ತಾರೋ ಸತ್ಯ ಹೇಳ್ತಾರೋ ವಿಚಾರಿಸೋಕ್ಕೇನು ತಂದೆ ತಾಯಿಯಾಗಿ. ಆಮೇಲೆ ಅದು ಬಂದು ಇಲ್ಲ ನನಗೆ ದಿನ ಹೊಡಿತಾರೆ ಅಕ್ಕೋರು ಅಂದರೆ ವಿಚಾರಿಸುವಂಥ ರೈಟ್ಸು ನಿಮಗಿದೆ. ಆದರೆ ದೊರ್ಬುರ್ ಅನ್ಬೇಡಿ, ಆತ್ಮೀಯತೆಯಿಂದ ಹೋಗಿ ಕೇಳಿ. ನಿನ್ನೇನೋ ನೀವು ಹೊಡೆದಿದ್ದೀರಿ ಅಂತ ಹೇಳ್ತಾ ಇದ್ದಾನೆ, ಇವತ್ತು ಹೊಡೆದಿದ್ದೀರಿ ಅಂತ ಹೇಳ್ತಾ ಇದ್ದಾನೆ ಅಂತಂದರೆ ಆಗ ಅವರು ತಿದ್ಕೊಳ್ಳುವಂಥ ಟೈಮ್ ಇರ್ಬೋದು ಅಲ್ವಾ. ಅಥವಾ ಯಾಕೆ ಹೊಡೆಯೋ ರೈಟ್ಸ್ ಇಲ್ಲ. ಅದು ತುಂಬ ಮಕ್ಕಳಿದ್ದಾಗ ಒಂದು ಚೂರು ಏನೋ ಅವರು ಇವರು ಇದು ಮಾಡಿದಾಗ ಅಷ್ಟೇ ಕಾಳಜಿ ಬೇಕಾಗುತ್ತೆ. ನೀವು ಮನೆಯಲ್ಲಿ ಎದ್ರು ಬಿದ್ದರೆ ಕೇಳೋದಿಲ್ಲ, ಶಾಲೆಯಲ್ಲಿ ಬಿದ್ದರೆ ನೀವೇನು ಮಾಡ್ತಾ ಇದ್ದೀರಿ ಅಂತ ಕೇಳ್ತೀರಿ. ಶಾಲೆಯಲ್ಲಿ ಬಿದ್ದರೆ, ಅಂಗನವಾಡಿಯೋ ಮತ್ತು ಯಾವುದ್ರಲ್ಲೂ ಬಿದ್ದರೆ ನೀವೇನು ಮಾಡ್ತಾ ಇದ್ದೀರಿ ಅಂತ ಕೇಳ್ತೀರಿ. ನಿಮ್ಗಿಂತ ಜಾಸ್ತಿ ಜವಾಬ್ದಾರಿಯನ್ನು ಅವ್ರು ತಗೋತಾರೆ. ಆದರೂ ನಿಮ್ಮ ಮಕ್ಕಳಿಗೆ ನೀವು ಸರಿಯಾಗಿ 1 ತಾಸು ಟೈಮ್ ಕೊಡಿ, ವಿಚಾರಿಸ್ಕೊಳ್ಳಿ. ಏನೇನು ಮಾಡ್ತಾನೆ ನನ್ನ ಮಗನಿಗೆ ಏನು ಭಯ ಆಗುತ್ತೆ, ನನ್ನ ಮಗು ಏನು ಖುಷಿ ಪಡುತ್ತೆ ಅಂತ. ತಾಯಿಗಳು ಫೋನ್ ಮಾಡ್ತಾರೆ ನನಗೆ, ಊಟಕ್ಕೆ ಕೂತಾಗ ಒಂದು ಮಗು ಹೇಳುತ್ತೆ, ಅಕ್ಕೋರೇ ನೀವು ಮಾಡಿ ಸಾಂಬಾರು ಸೂಪರ್ ಅಂತಾರೆ. ಅದನ್ನು ಹೋಗಿ ಮನೆಯಲ್ಲಿ ಹೋಗಿ ಹೇಳ್ತಾರೆ ಮಕ್ಕಳು, ನಮ್ಮ ಅಕ್ಕೋರು ಎಷ್ಟು ಚೆನ್ನಾಗಿ ಸಾಂಬಾರು ಮಾಡ್ತಾರೆ ಗೊತ್ತಾ, ನಿನಗೆ ಮಾಡೋಕ್ಕೆ ಬರಲ್ಲ ಅಂತಾರೆ. ಅಂದರೆ ಆ ಮಗು ಇದನ್ನೇ ಹೇಳುತ್ತೆ ಅಂದಮೇಲೆ ಆ ಮಗುಗೆ ನೋವಾದರೂ ಸಹಿತ ನೀವು ಕೇಳಿದರೆ ಆ ಮಗು ಹೇಳುತ್ತೆ. ಅದಕ್ಕೋಸ್ಕರ ಆ ಮಗುವಿಗೆ 1 ದಿನ ಟೈಮ್ ಕೊಡಿ. ಇನ್ನೊಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ, ಏನು ಗೊತ್ತಾ, ದಿನ ಅಂಗನವಾಡಿಗೋ ಬೇಬಿ ಕೇರ್ಗೋ ಮತ್ತೊಂದು ಮಗ್ದೊಂದಕ್ಕೆ ಹೋಗುತ್ತೆ ಆ ಮಗು. ಬೆಳಿಗ್ಗೆ ಆಗೋದೇ ತಡ, ರೆಡಿ ಆಗುತ್ತೆ, ಅಳನ ಇಲ್ಲ ಏನಿಲ್ಲ, ಹೋಗುತ್ತೆ, ಸ್ಕೂಲಿಗೆ ಹೋಗುತ್ತೆ, ಬರುತ್ತೆ ಆ ಮಗು. ಆದರೆ ಯಾಕೋ ಒಂದು ದಿವಸ ತುಂಬ ಹಠ ಹಿಡಿಯುತ್ತೆ, ನಾನು ಸ್ಕೂಲ್ಗೆ ಹೋಗಲ್ಲ ಅಂತ ಹಠ ಹಿಡಿಯುತ್ತೆ. ಆಗ ನೀವೇನು ಮಾಡ್ತೀರಿ,
ದಬ್ತೀರಿ ಅಂಡಿ, ಹೋಗು ಹೋಗು, ನಿನಗೆ ಇವತ್ತು ಹೋಗದಿದ್ರೆ ರೂಢಿ ತಪ್ಪೋಗುತ್ತೆ, ಇವತ್ತು ಹೋಗಲೇಬೇಕು, ದಬ್ಬುತ್ತೀರಿ. ದಯವಿಟ್ಟು ದಬ್ಬಬೇಡಿ. ಆ ಮಗುವಿನ ಭಾವನೆಯನ್ನು ಅರ್ಥ ಮಾಡ್ಕೊಳ್ಳಿ. ನನ್ನ ಮಗು ಇಷ್ಟು ದಿನ ಸ್ಕೂಲಿಗೆ ಹೋಗ್ತಾ ಇರೋ ಮಗು, ನನ್ನ ಮಗು ಇವತ್ತು ಯಾಕೋ ಹೋಗಲ್ಲ ಅಂತ ನನ್ನ ಬೆನ್ನು ಹತ್ತುತ್ತಾ ಇದೆ ಅಂದರೆ, ಆ ಮಗುವಿಗೆ ಇವತ್ತು ನಿಮ್ಮ ಜೊತೆ ಕಾಲ ಕಳಿಬೇಕು ಅನ್ನಿಸ್ತಾ ಇದೆ. ಆ ಮಗುವಿಗೆ ನಿಮ್ಮ ಪ್ರೀತಿಯ ಕೈ ತುತ್ತಬೇಕು, ಆ ಮಗುವಿಗೆ ನಿಮ್ಮ ಒಂದು ಅಪ್ಪುಗೆ ಬೇಕು. ಅದಕ್ಕೋಸ್ಕರ ಆ ಮಗು ಇವತ್ತು ಹೇಳ್ತಾ ಇದೆ ನಾನು ಸ್ಕೂಲಿಗೆ ಹೋಗಲ್ಲ ಅಂತ. ಅದು ಟೈಮ್ ಕೊಡಿ. ನಾನು ತುಂಬ ಜನರನ್ನು ನಾನು ಕೇಳಿ ಬೈತೀನಿ. ನಾನು ಅಯ್ಯೋ ಇವತ್ತು ಯಾಕೋ ಹೋಗಲ್ಲ ಅಂತ ಹಠ ಇಡ್ತೀನಿ. ಇಟ್ಕೋ ಇವತ್ತೊಂದು ದಿವಸ, ಏನು, ಯಾಕಂದ್ರೆ ಇಷ್ಟು ದಿನ ಸ್ಕೂಲಿಗೆ ಬರುವಂಥ ಮಗು ಇವತ್ತು ಬರಲ್ಲ ಅಂದರೆ ಇವತ್ತೊಂದು ದಿವಸ ಇಟ್ಕೋ, ಏನಾಗಲ್ಲ, ಇಟ್ಕೋ. ಆ ಮಗುವಿಗೆ ಯಾಕೋ ಒಂಥರ ನಿನ್ನ ಜೊತೆ ಇರಬೇಕು ಅಂತ ಅನ್ನಿಸ್ತಾ ಇದೆ. ಯಾಕಷ್ಟು ಒತ್ತಾಯ ಮಾಡಿ ಕಳಿಸ್ತೀರಿ? ಇನ್ನು ದಿನ ಬರಲ್ಲ ಅಂತ ಕುತ್ಕೊಂತಾರ? ಇಲ್ಲ ಅಲ್ವಾ? ಎಲ್ಲೋ 3 ತಿಂಗಳಿಗೋ 4 ತಿಂಗಳಿಗೋ ಒಂದು ಸಲ ಹೇಳಿದಾನೆ ಅಥವಾ ಹೇಳ್ತಾಳೆ ಅಂತಾದರೆ ಆ ಮಗುವನ್ನು ಅವತ್ತಿಟ್ಕೊಂಡು ಪ್ರೀತಿಯಿಂದ ಮಾಡಿ, ನಾಳೆ ಮತ್ತೆ ಹಿಂಗೆ ಅಂದರೆ ಇಟ್ಕೊಳ್ಳಲ್ಲ ಕಂದ ನಿನ್ನನ್ನು, ನಾಳೆ ಕಳಿಸ್ಕೊಡ್ತೀನಿ, ನಾನು ಪೆಟ್ಟು ಹಾಕಿ ಕಳಿಸ್ತೀನಿ, ಆ ಮಗು ಹೊರಡುತ್ತೆ, ಮರ್ದಿರ ಸ್ಕೂಲಿಗೆ ಬರುತ್ತೆ. ಹಾಗಾಗಿ ನಮ್ಮ ಗಡಿಬಿಡಿಯಲ್ಲಿ ಆ ಮಗುವನ್ನು ವಿಚಾರಿಸದೆ ಮಾಡದೆ ನೋಡಿ ಏನೆಲ್ಲ ಆಗುತ್ತೆ ಅಂತ. ಒಳ್ಳೆಯದನ್ನು ವಿಚಾರಿಸಿ, ಏನು ತೊಂದರೆ ಇಲ್ಲ ಅದರಲ್ಲಿ. ಹೊಡೆದ್ರ ಅನ್ನೋದು ಒಂದೇ ಅಲ್ಲ, ಎಲ್ಲನೂ ವಿಚಾರಿಸಿ. ಮೊಟ್ಟೆ ಕೊಟ್ರಾ, ಉಂಡೆ ತಿಂದ್ಯಾ, ಬಿಸ್ಕೆಟ್ ತಿಂದ್ಯಾ, ಹಾಲು ಕುಡ್ದ್ಯಾ, ಪ್ರತಿಯೊಂದು ಕೇಳು ರೈಟ್ಸ್ ನಿಮಗಿದೆ ಅಲ್ವಾ ನಿಮ್ಮ ಮಗುವಿನ ಹತ್ರ. ಟೈಮ್ ಕೊಡಿ. ಬರೀ ಒಂದೇ ಒಂದು ತಾಸು ಸಂಜೆ ಹೊತ್ತಲ್ಲಿ ನಿಮ್ಮ ಮಗುವಿಗೆ ಟೈಮ್ ಕೊಡಿ. ನಾನು ಸ್ಕೂಲಲ್ಲಿರುವಾಗ ನೋಡಿ ಎಷ್ಟೊಂದ್ರೆ ಒಂದು ಮಾತನ್ನು ಹೇಳ್ತೀನಿ, ತಾಯಿನೇ, ಟೀಚರ್ ಹೆಲ್ಪರ್. ಆ ಮಗುವಿನ ಒಂದು ಕಡೆಯಲ್ಲಿ ಇರುತ್ತೆ ಇವ್ರು ನನ್ನ ಅಮ್ಮ ಅಲ್ಲ ಅಂತ. ಇವ್ರು ನನ್ನ ಅಮ್ಮ ಅಲ್ಲ ಅನ್ನೋದಂತೂ ಆ ಮಗು ಫಿಕ್ಸ್ ಆಗಿರುತ್ತೆ. ಹಾಗಾಗಿ ಹೇಳ್ತೀನಿ, ತಾಯಿ ಪ್ರೀತಿಯನ್ನು ಕೊಡಿ. ನಾವು ತಾಯಿ ಪ್ರೀತಿಯನ್ನು ಕೊಡ್ತೀವಿ, ಜವಾಬ್ದಾರಿಯಾಗಿ ನಾವು ನೋಡ್ಕೋತೀವಿ. ಆದರೆ ತಾಯಿನೇ, ನಾವೇ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಮಕ್ಕಳಿಗೆ ಟೈಮ್ ಕೊಡಿ ಅಂತ. ನಾನು ಎಷ್ಟೋ ಸಲ ಮಕ್ಕಳಿಗೆ ಹೇಳ್ತೀನಿ, ಅಲ್ಲ ಕಣೋ, ಬೆಳಿಗ್ಗೆ ಇರ್ತಾರೆ ನಮ್ಮ ಜೊತೆ, ಹಾಡ್ತಾರೆ, ಕುಣಿತಾರೆ. ಒಂದೊಂದು ಸಲ ಮಕ್ಕಳು ಹೊಡ್ಕೊಂಡ್ರು ಬೈತೀವಿ, ಅದು ಯಾಕೆ ಹೊಡ್ಕೊಂತೀರಿ ಅಂತೀವಿ. ಹೀಗೆಲ್ಲ ಮಾಡ್ಕೊಂಡು ಇರುವಾಗಲೂ ತಂದೆ ತಾಯಿ ಬಂದ ತಕ್ಷಣ ಈ ನವಿಲು ಗರಿ ಬಿಚ್ಚುತ್ತಲ್ಲ, ಆ ರೀತಿ ಎದ್ಕೋತಾರೆ. ಅವಾಗ ನಾವು ಹೇಳ್ತೀವಿ, ಅಲ್ಲ ಕಣೋ, ಇಷ್ಟೊತ್ತಿಂದ ಇಷ್ಟೋ ತನಕ ನನ್ನ ಜೊತೆ ಇದೆಯಾ, ಈಗೇನು ನಿನ್ನ ಅಮ್ಮನ ನೋಡಿದ ತಕ್ಷಣ ಓಡ್ತೀಯಾ ಅಂತ ಕೇಳ್ತೀವಿ. ಯಾಕಂದರೆ ಅದು ಕರೆಂಟು. ತಾಯಿನೇ ಒಂಥರ ಕರೆಂಟು, ಗೊತ್ತಾ? ವೈಬ್ರೇಷನ್ ಅದು. ನಾವಲ್ಲ ವೈಬ್ರೇಷನ್, ಅವರೇ ವೈಬ್ರೇಷನ್. ಹಾಗಾಗಿ ಹೇಳ್ತಾ ಇದ್ದೀನಿ, ದಯವಿಟ್ಟು ಇನ್ನು ಮೇಲೆ ನಮ್ಮ ರಾಯರ ಭಕ್ತರು ಯಾರಾದರೂ ಅಲ್ಲ, ನನ್ನ ಕಾರ್ಯಕ್ರಮವನ್ನು ನೋಡ್ತಾ ಇದ್ದೀರಿ, ಮಕ್ಕಳು ಸಣ್ಣವರಿದ್ದಾರೆ ಅಂತಾದರೆ ದಯವಿಟ್ಟು ಈ ಕೆಲಸನ ಮಾಡಿ. ಮತ್ತು ಕಾನೂನು ಸರಿ ಇಲ್ಲ. ಕಾನೂನು ಸರಿ ಇದ್ದಿದ್ದರೆ ಅವ್ರನ್ನಿತ್ತಲ್ಲ, ಇನ್ನೇನು 4 ದಿವಸ ಜೈಲಿಗೆ ಹಾಕ್ತಾರೆ, ಬೇಲ್ ಕೊಟ್ಟು ಹೊರಗೆ ತಗೊಂಡು ಬರ್ತಾರೆ. ಇವರೇನೋ ದುಡಿಮೆ ಮಾಡ್ಕೊಂಡು ಇರ್ತಾರೆ ಇನ್ನು. ಹಾಗಾಗಿ ತಪ್ಪುಗಳು ಜಾಸ್ತಿ ಆಗ್ತಾ ಇದೆ. ತಪ್ಪುಗಳಾದರೂ ಯಾವುದೇ ಲಕ್ಷ್ಯ ಇಲ್ಲ. ಈಗ ಜನರಿಗೆ ಏನಾಗಿದೆ ಅಂದರೆ, ತಪ್ಪು ಮಾಡಿದರೆ ಈ ಕಡೆ ಹೋಗಿ ಬೇಲ್ ಕೊಟ್ಟು ತಗೊಂಡು ಬರ್ತಾರೆ ನಮ್ಮನ್ನೊಂದು ಫಿಕ್ಸ್ ಆಗಿಬಿಟ್ಟಿದ್ದಾರೆ. ಇಲ್ಲ ಅಂದರೆ ಇಂಥವ್ರು ಏನು ಮಾಡಬೇಕು ಅಂದರೆ, ಗಿಲ್ಸ ಎಲ್ಲ ಕಿತ್ಕೊಂಡು ಇನ್ನು ಎಲ್ಲೂ ಕೆಲಸ ಸಿಗಬಾರ್ದು ಅವರಿಗೆ, ಹಂಗೆ ಮಾಡಿಡ್ಬೇಕು ಅವ್ರಿಗೆ. 4 ಜನ ನೋಡಿದವ್ರನ್ನ ತೂ ಅನ್ಬೇಕು, ಆ ರೀತಿ ಮಾಡಿಡಬೇಕು ಅವ್ರನ್ನ. ಅಂದ್ರಷ್ಟೇ ಬುದ್ಧಿ ಬರೋದು. ಇಲ್ಲ ಅಂದ್ರೆ ಬುದ್ಧಿ ಬರಲ್ಲ. ಅವ್ರಿಗೆ ಹಂಗಾಗಿದೆಯಲ್ಲ, ಇವತ್ತು ನನ್ನ ಕೆಲಸ ಹೋಗ್ಬೋದು ಅನ್ನೋದು ಇದು ಬರುತ್ತೆ. ಕಾನೂನೇ ಸರಿ ಇಲ್ಲ ಬಿಡಿ, ಏನು ಹೇಳಿದ್ರು ಕಾನೂನು ಕರೆಕ್ಟಾದ ಕಾನೂನು ಮಾಡ್ತಾನೇ ಇಲ್ಲ, ಏನು ಮಾಡೋಕ್ಕಾಗಲ್ಲ. ಆದರೆ ನಮ್ಮ ಮಕ್ಕಳಿಗೆ ನಾವೇ ಜವಾಬ್ದಾರಿ, ನಮ್ಮ ಮಕ್ಕಳಿಗೆ ನಾವೇ ಶಿಕ್ಷಕಿ. ಇಷ್ಟನ್ನು ಈ ಕೆಲಸನ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಕರ್ನಾಟಕ ಮಾತೆ. ಸರ್ವೇ ಜನ ಸುಖಿನೋ ಭವಂತು.